ಹಾಯ್ ಡಿ ಸ್ಟೂಡೆಂಟ್ಸ್, ಮ್ಯಾಕ್ಸಿಮ್ ಗಾರ್ಕಿ ಅವರ ದ ಮದರ್ ಅಂತಕ್ಕಂತಹ ನಾವೆಲ್ನ ಸಮರಿಯನ್ನು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಮದರ್ ಈಸ್ ಎ ಫೇಮಸ್ ನಾವೆಲ್ ರಿಟನ್ ಬೈ ಮ್ಯಾಕ್ಸಿಮ್ ಗಾರ್ಕಿ, ಎ ರಷ್ಯನ್ ರೈಟರ್. ಇವರೊಬ್ಬ ರಷ್ಯನ್ ರೈಟರ್ ಆಗಿದ್ದರೆ ಮ್ಯಾಕ್ಸಿಮ್ ಗಾರ್ಕಿ ಅವರು. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1906, 1906ರಲ್ಲಿ ಈ ಒಂದು ನಾವೆಲನ್ನು ಅವರು ಬರೆದಿರ್ತಾರೆ. ಆ್ಯಂಡ್ ಈಸ್ ಒನ್ ಆಫ್ ದ ಫಸ್ಟ್ ನಾವೆಲ್ಸ್ ಅಬೌಟ್ ಸೋಷಿಯಲಿಸಮ್ ಆ್ಯಂಡ್ ವರ್ಕರ್ಸ್ ರೈಟ್ಸ್. ಸೋಷಿಯಲಿಸಮ್ ಅಂದರೆ ನಾವು ಸಮಾಜವಾದ ಅಂತ ಕರಿತೀವಿ. ಸೊ ಈ ಒಂದು ಸಮಾಜವಾದ ಸಿದ್ಧಾಂತದ ಬಗ್ಗೆ ಬರೆಯಲ್ಪಟ್ಟಂತಹ ಮೊಟ್ಟ ಮೊದಲ ನಾವೆಲ್ ಇದಾಗಿರುತ್ತೆ ವಿದ್ಯಾರ್ಥಿಗಳೇ. ಮತ್ತು ವರ್ಕರ್ಸ್ ರೈಟ್ಸ್ ಅಂದರೆ ಕೆಲಸಗಾರರ ಅಥವಾ ಕಾರ್ಮಿಕರ ಹಕ್ಕುಗಳ ಕುರಿತು ಇಲ್ಲಿ ಅವರು ಬೆಳಕನ್ನು ಚೆಲ್ತಾ ಇದ್ದಾರೆ. ದ ಸ್ಟೋರಿ ಈಸ್ ಸೆಟ್ ಇನ್ ರಷ್ಯಾ ಬಿಫೋರ್ ದ ರಷ್ಯನ್ ರೆವಲ್ಯೂಷನ್. ರಷ್ಯಾ ಕ್ರಾಂತಿ ನಡೆಯುತ್ತಲ್ವ, ಅದಕ್ಕಿಂತ ಮೊದಲೇ ನಡೀತಕ್ಕಂತಹ ಘಟನೆಗಳನ್ನು ಆಧರಿಸಿ ಈ ಒಂದು ನಾವೆಲನ್ನು ಬರೆದಿದ್ದಾರೆ. ಎ ಟೈಮ್ ವೆನ್ ವರ್ಕರ್ಸ್ ವರ್ ಟ್ರೀಟೆಡ್ ಬ್ಯಾಡ್ಲಿ ಆ್ಯಂಡ್ ಹ್ಯಾಡ್ ನೋ ಫ್ರೀಡಮ್. ಆ ಒಂದು ಸಮಯದಲ್ಲಿ ಕೆಲಸಗಾರರನ್ನು ಅಥವಾ ಕಾರ್ಮಿಕರನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು. ಅವರಿಗೆ ಯಾವುದೇ ಒಂದು ಸ್ವಾತಂತ್ರ್ಯವೂ ಇರಲಿಲ್ಲ. ದ ನಾವೆಲ್ ಶೋಸ್ ಹೌ ಪುವರ್ ಪೀಪಲ್ ಬಿಗ್ಯಾನ್ ಟು ಫೈಟ್ ಫಾರ್ ಜಸ್ಟಿಸ್ ಆ್ಯಂಡ್ ಎ ಬೆಟರ್ ಲೈಫ್. ಸೊ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂತಹ ಒಂದು ಜನಗಳು ಮತ್ತು ಅವರ ಜೀವನವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಅವರು ಏನೆಲ್ಲವನ್ನು ಕಷ್ಟವನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದೇ ಈ ಒಂದು ನಾವೆಲ್ನ ವಿಷಯ ವಸ್ತು ಆಗಿರುತ್ತೆ. ಮ್ಯಾಕ್ಸಿಮ್ ಗಾರ್ಕಿ ವಾಸ್ ಎ ಫೇಮಸ್ ರಷ್ಯನ್ ರೈಟರ್ ಆ್ಯಂಡ್ ಪೊಲಿಟಿಕಲ್ ಥಿಂಕರ್. ಇವರೊಬ್ಬ ರಷ್ಯನ್ ರೈಟರ್ ಮತ್ತು ಒಬ್ಬ ರಾಜಕೀಯ ಚಿಂತಕ ಆಗಿದ್ದಾರೆ. ಹಿ ಗ್ರೀವ್ ಅಪ್ ಇನ್ ಪಾವರ್ಟಿ ಆ್ಯಂಡ್ ಅಂಡರ್ಸ್ಟುಡ್ ದ ಸ್ಟ್ರಗಲ್ಸ್ ಆಫ್ ದ ವರ್ಕಿಂಗ್ ಕ್ಲಾಸ್. ಪಾವರ್ಟಿ ಅಂದರೆ ಬಡತನ ಅಂಥೇಳಿ. ಸೊ ನಮ್ಮ ರೈಟರ್ ಏನಿದ್ದಾರೋ ಅವರು ಬಡತನದಲ್ಲಿನೇ ಹುಟ್ಟಿ ಬೆಳೆದಿರ್ತಾರೆ. ಹಾಗಾಗಿ ಈ ಒಂದು ಕಾರ್ಮಿಕರ ಸಮಸ್ಯೆಗಳು ಏನು ಅಂತಕ್ಕಂಥದ್ದು ಅವರಿಗೆ ಸರಿಯಾಗಿ ತಿಳಿದಿರುತ್ತೆ. ಗಾರ್ಕಿ ಸಪೋರ್ಟೆಡ್ ಸೋಷಿಯಲಿಸಮ್ ಆ್ಯಂಡ್ ಬಿಲೀವ್ಡ್ ದ್ಯಾಟ್ ದ ಪುವರ್ ಶುಡ್ ರೈಸ್ ಅಪ್ ಆ್ಯಂಡ್ ಫೈಟ್ ಫಾರ್ ದೇರ್ ರೈಟ್ಸ್. ಸೊ ಒಂದು ಸಮಾಜವಾದ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂತಹ ಗಾರ್ಕಿಯವರು ಈ ಜನಗಳು ಅಂದರೆ ಕಾರ್ಮಿಕರೇನಿದ್ದಾರೋ, ಬಡ ಕಾರ್ಮಿಕರು, ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಬೇಕು ಅಂಥೇಳಿ ಬಯಸ್ತಾರೆ. ಹಿ ರೋಟ್ ದ ಮದರ್ ಟು ಶೋ ದ ಪವರ್ ಆಫ್ ಆರ್ಡಿನರಿ ಪೀಪಲ್, ಎಸ್ಪೆಷಲಿ ವಿಮೆನ್, ಇನ್ ದ ಸ್ಟ್ರಗಲ್ ಫಾರ್ ಫ್ರೀಡಮ್ ಆ್ಯಂಡ್ ಜಸ್ಟಿಸ್. ನೋಡಿ, ಇಲ್ಲಿ ಒಬ್ಬ ಮದರ್ ಅಂದರೆ ಒಬ್ಬ ಹೆಣ್ಣು ಮಗಳನ್ನು ಮೇನ್ ಕ್ಯಾರೆಕ್ಟರ್ ಆಗಿ ತೆಗೆದುಕೊಂಡವರು ಜನಗಳು ಯಾವ ರೀತಿ ಹೋರಾಟವನ್ನು ಮಾಡಬಹುದು ಮತ್ತು ನ್ಯಾಯಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇವರು ಕೂಡ ಮನಸ್ಸು ಮಾಡಿದರೆ ಅಂತಕ್ಕಂಥದ್ದನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ದ ನಾವೆಲ್ ಟೇಕ್ಸ್ ಪ್ಲೇಸ್ ಇನ್ ಎ ಸ್ಮಾಲ್ ರಷ್ಯನ್ ಇಂಡಸ್ಟ್ರಿಯಲ್ ಟೌನ್ ಡ್ಯೂರಿಂಗ್ ದ ಅರ್ಲಿ 1900s. ಎಟ್ ದ ಟೈಮ್ ರಷ್ಯಾ ವಾಸ್ ರೂಲ್ಡ್ ಬೈ ಎ ಜಾರ್ ಅಂತ ಕರಿತೇವೆ ನಾವು. ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ರಷ್ಯಾವನ್ನು. ಆ್ಯಂಡ್ ಪೀಪಲ್ ಹ್ಯಾಡ್ ನೋ ಫ್ರೀಡಮ್. ಜನಗಳಿಗೆ ಯಾವುದೇ ಒಂದು ಫ್ರೀಡಮ್ ಕೂಡ ಇರಲಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಪೊಲಿಟಿಕಲ್ ಚಾಯ್ಸ್, ತಮಗೆ ಯಾರು ಆಳ್ವಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಕ್ಕಂತಹ ಶಕ್ತಿ, ಸ್ವಾತಂತ್ರ್ಯ ಜನಸಾಮಾನ್ಯರಿಗೆ ಇರಲಿಲ್ಲ. ಒಂದು ನಿರಂಕುಶ ಆಡಳಿತ ಜಾರಿಯಲ್ಲಿರುತ್ತೆ ರಷ್ಯಾದಲ್ಲಿ. The working class lived in a very poor conditions, worked long hours in factories and were often punished for speaking against the government. ನೋಡಿ, ಬಡ ಜನಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂದರೆ ವರ್ಕ್ಡ್ ಲಾಂಗ್ ಅವರ್ಸ್ ಇನ್ ಫ್ಯಾಕ್ಟ್ರೀಸ್. ಅವರ ಫ್ಯಾಕ್ಟ್ರಿಗಳಲ್ಲಿ ಲಾಂಗ್ ಅವರ್ಸ್ ಕೆಲಸ ಮಾಡಬೇಕಾಗಿತ್ತು. ಆ್ಯಂಡ್ ವರ್ ಆಫನ್ ಪನಿಷ್ಡ್ ಫಾರ್ ಸ್ಪೀಕಿಂಗ್ ಅಗೇನೆಸ್ಟ್ ದ ಗೌರ್ನಮೆಂಟ್ ವಿರುದ್ಧವಾಗಿ ಏನಾದರೂ ಮಾತನಾಡಿದರೆ ಅವರಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು. ಅಂತಹ ವ್ಯವಸ್ಥೆ ಇರುತ್ತೆ. ಈಗ ಪ್ರಸ್ತುತ ನಾವೆಲ್ಲಲ್ಲಿ ಬರ್ತಕ್ಕಂತಹ ಮೇನ್ ಕ್ಯಾರೆಕ್ಟರ್ಸ್ಗಳು ಯಾರಿದ್ದಾರೆ ನೋಡೋಣ. ಪೆಲೆಗ್ಯುವಾ ನಿಲೋವಾನಾ ಅಂತಕ್ಕಂತಹ ಮೇನ್ ಕ್ಯಾರೆಕ್ಟರ್, ಇವರೇ ಇಲ್ಲಿ ಮದರ್ ಆಗಿದ್ದಾರೆ. ಎ ಕ್ವಯಟ್ ಒಬಿಡಿಯಂಟ್ ವಿಮೆನ್ ಹೂ ಬಿಕಮ್ಸ್ ಬ್ರೇವ್ ಆ್ಯಂಡ್ ಪೊಲಿಟಿಕಲ್ ಆಫ್ಟರ್ ಸೀಯಿಂಗ್ ಹರ್ ಸನ್ಸ್ ಡೆಡಿಕೇಶನ್ ಟು ಜಸ್ಟಿಸ್. ತನ್ನ ಮಗ ಮುಂದೆ ಬರ್ತಾನೆ ನೋಡಿ, ಪಾವೆಲ್ ವಾಲ್ಸೋ ಅಂತಕ್ಕಂಥವನು, ಇವನು ಕೂಡ ಒಬ್ಬ ಪೊಲಿಟಿಕಲ್ ಫೈಟರ್ ಆಗಿರ್ತಾನೆ. ಸೊ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸಪೋರ್ಟನ್ನು ಈ ಪೆಲೆಗಿಯಾ ನಿಲೋವನ್ನು ಮಾಡ್ತಾರೆ. ತುಂಬ ಧೈರ್ಯಶಾಲಿ ಮಹಿಳೆ ಇವರಾಗ್ತಾರೆ ಮತ್ತು ರಾಜಕೀಯವಾಗಿ ಕೂಡ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಅವಳ ಮಗ ಪಾವೆಲ್ ವಾಲ್ಸೋ, ಎ ಫ್ಯಾಕ್ಟ್ರಿ ವರ್ಕರ್ ಹೂ ಬಿಲೀವ್ಸ್ ಇನ್ ಸೋಷಿಯಲಿಸಮ್ ಆ್ಯಂಡ್ ಲೀಡ್ಸ್ ಎ ಸೀಕ್ರೆಟ್ ಗ್ರೂಪ್ ಫೈಟಿಂಗ್ ಫಾರ್ ವರ್ಕರ್ಸ್ ರೈಟ್ಸ್. ಸೊ ಇವನು ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಒಂದು ಕಾರ್ಮಿಕರ ಹಕ್ಕುಗಳಿಗೆ ಹೋರಾಟ ಮಾಡಲಿಕ್ಕೆ ಒಂದು ಗ್ರೂಪನ್ನು ಇವನು ಅರೇಂಜ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ರಿ ಅಂತಕ್ಕಂತಹ ಮತ್ತೊಂದು ಕ್ಯಾರೆಕ್ಟರ್ ಪಾವೆಲ್ಸ್ ಫ್ರೆಂಡ್ ಆ್ಯಂಡ್ ಫೆಲೋ ರೆವಲ್ಯೂಷನರಿ ಆಗಿರ್ತಾರೆ. ಇನ್ನು ನತಾಶಾ, ಎ ಯಂಗ್ ರೆವಲ್ಯೂಷನರಿ ವಿಮೆನ್ ಹೂ ಹೆಲ್ಪ್ ಸ್ಪ್ರೆಡ್ ಪೊಲಿಟಿಕಲ್ ಐಡಿಯಾಸ್.
ಅದರ ಜೊತೆಗೆ ಪೊಲೀಸ್ ಆ್ಯಂಡ್ ಅಥಾರಿಟೀಸ್ ಬರ್ತಾರೆ. ರಿಪ್ರೆಸೆಂಟ್ ದ ಗವರ್ನಮೆಂಟ್ ದ್ಯಾಟ್ ಟ್ರೈಸ್ ಟು ಸ್ಟಾಪ್ ದ ರೆವಲ್ಯೂಷನರೀಸ್ ಥ್ರೂ ಸ್ಪೈಯಿಂಗ್, ಅರೆಸ್ಟ್ಸ್ ಆ್ಯಂಡ್ ವೈಲೆನ್ಸ್. ಅಂದರೆ ವೈಲೆನ್ಸ್ ಅಂದರೆ ಹಿಂಸೆ ಅಂತ ಕರಿತೇವೆ, ಅರೆಸ್ಟ್ ಅಂದರೆ ಬಂಧನ ಮಾಡ್ತಕ್ಕಂಥದ್ದು. ಸೊ ಇಂತಹ ಕ್ಯಾರೆಕ್ಟರ್ಗಳು ಕೂಡ ಇಲ್ಲಿ ನಮಗೆ ಕಾಣಸಿಗ್ತವೆ. ಇನ್ನು ಈ ಒಂದು ನಾವೆಲ್ನ ಸ್ಟೋರಿ ಏನಿದೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಮೇನ್ ಕ್ಯಾರೆಕ್ಟರ್ ಈಸ್ ಪೆಲಿಗಿಯಾ ನಿಲೋವ್ನಾ, ಎ ಸಿಂಪಲ್, ಕೈಂಡ್ ಆ್ಯಂಡ್ ಕ್ವಯಟ್ ವುಮೆನ್. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಮತ್ತು ತುಂಬ ಕೈಂಡ್ ಆಗಿರ್ತಕ್ಕಂತಹ ಒಬ್ಬ ಮಹಿಳೆ ಇವರಾಗಿರ್ತಾರೆ. ಶಿ ಈಸ್ ನೋನ್ ಇನ್ ದ ಸ್ಟೋರಿ ಆ್ಯಸ್ ದ ಮದರ್. ಎಸ್, ಈ ಒಂದು ಸ್ಟೋರಿಯ ಮದರ್ ಅಂತಕ್ಕಂಥ ಟೈಟಲ್ ಏನಿದೆನೋ ಅದು ಇವರನ್ನೇ ಕುರಿತು ಬಳಸಿರ್ತಕ್ಕಂಥದ್ದು. ಇವರೇ ಇಲ್ಲಿ ತಾಯಿಯಾಗಿದ್ದಾರೆ. ಶಿ ಲಿವ್ಸ್ ಇನ್ ಎ ಸ್ಮಾಲ್ ಹೌಸ್ ವಿತ್ ಹರ್ ಹಸ್ಬೆಂಡ್ ಆ್ಯಂಡ್ ಸನ್. ಒಂದು ಚಿಕ್ಕ ಮನೆಯಲ್ಲಿ ತನ್ನ ಗಂಡ ಮತ್ತು ಮಗನೊಂದಿಗೆ ವಾಸ ಮಾಡ್ತಾ ಇರ್ತಾಳೆ ಆರಂಭದಲ್ಲಿ. ಹರ್ ಹಸ್ಬೆಂಡ್ ಈಸ್ ಎ ವೈಲೆಂಟ್ ಮ್ಯಾನ್ ಹೂ ಆಫನ್ ಡ್ರಿಂಕ್ಸ್ ಆ್ಯಂಡ್ ಬೀಟ್ಸ್ ಹರ್. ಇವಳ ಗಂಡ ಏನಿದನೋ ಮಹಾ ಕುಡುಕ ಆಗಿರ್ತಾನೆ, ಯಾವಾಗಲೂ ಕುಡ್ಕೊಂಡ್ಬಂದು ಇವಳನ್ನು ಹೊಡಿತಾ ಇರ್ತಾನೆ. ಶಿ ಲಿವ್ಸ್ ಇನ್ ಫಿಯರ್ ಬಟ್ ಸ್ಟೇಸ್ ಕ್ವೈಟ್. ತುಂಬ ಭಯದಲ್ಲೇ ಇವಳು ಜೀವನವನ್ನು ಮಾಡಬೇಕಾಗುತ್ತೆ, ಬಟ್ ಯಾವುದೇ ಒಂದು ಭಯವನ್ನು ಹೊರಗಡೆ ವ್ಯಕ್ತಪಡಿಸಿದ್ದೇನೆ, ಭಯದಿಂದನೇ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಆಫ್ಟರ್ ಹರ್ ಹಸ್ಬೆಂಡ್ ಡೈಸ್ ಶಿ ಬಿಗಿನ್ಸ್ ಟು ಫೀಲ್ ಮೋರ್ ಪೀಸ್ಫುಲ್ ಬಟ್ ಸ್ಟಿಲ್ ಡಸಂಟ್ ಹ್ಯಾವ್ ಮಚ್ ಹೋಪ್. ಇವಳ ಗಂಡ ಕೆಲವೇ ದಿನಗಳಲ್ಲಿ ಕುಡಿತದ ಚಟದಿಂದಾಗಿ ಸತ್ತು ಹೋಗಿಬಿಡ್ತಾನೆ. ಇವನು ಸತ್ತಿದ್ದಕ್ಕೆ ಅವಳಿಗೆ ಯಾವುದೇ ದುಃಖನೂ ಆಗೋದಿಲ್ಲ. ಅಲ್ಲಿಂದ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಕ್ತು ಅಂತಲೇ ಹೇಳಬಹುದು. ಬಟ್ ಸ್ಟಿಲ್ ಡಸಂಟ್ ಹ್ಯಾವ್ ಮಚ್ ಹೋಪ್. ಬಟ್ ಜೀವನದಲ್ಲಿ ಈಗಲೂ ಕೂಡ ಯಾವುದೇ ಭರವಸೆ ಇಲ್ಲ, ಯಾಕೆಂದರೆ ಬಡತನ ಅಂತಕ್ಕಂಥದ್ದು ಅವರನ್ನು ಕಿತ್ತು ತಿಂತಾ ಇತ್ತು. ಹರ್ ಸನ್ ಪಾವೆಲ್ ಈಸ್ ಎ ಯಂಗ್ ಮ್ಯಾನ್ ಹೂ ವರ್ಕ್ಸ್ ಇನ್ ಎ ಫ್ಯಾಕ್ಟ್ರಿ. ಮಗ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಓವರ್ ಟೈಮ್ ಪಾವೆಲ್ ಬಿಕಮ್ಸ್ ಇಂಟ್ರೆಸ್ಟೆಡ್ ಇನ್ ಬುಕ್ಸ್ ಆ್ಯಂಡ್ ಸ್ಟಾರ್ಟ್ಸ್ ರೀಡಿಂಗ್ ಅಬೌಟ್ ಸೋಷಿಯಲಿಸಮ್, ಎ ಬಿಲೀಫ್ ದಟ್ ಪುವರ್ ಪೀಪಲ್ ಶುಡ್ ಹ್ಯಾವ್ ಮೋರ್ ರೈಟ್ಸ್ ಆ್ಯಂಡ್ ದಟ್ ವೆಲ್ತ್ ಶುಡ್ ಬಿ ಶೇರ್ಡ್ ಮೋರ್ ಫೇರ್ಲಿ. ಎಸ್ ನೋಡಿ, ಇವಳ ಮಗ ಏನಿದಾನೋ ಇವನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ನಿಧಾನಕ್ಕೆ ಇವನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಓದಲಿಕ್ಕೆ ತೊಡಗ್ತಾನೆ. ಸ್ಟಾರ್ಟ್ಸ್ ರೀಡಿಂಗ್ ಯಾವುದರ ಬಗ್ಗೆ ಅಂದರೆ ಸೋಷಿಯಲಿಸಮ್ ಅಂದರೆ ಸಮಾಜವಾದದ ಬಗ್ಗೆ. ಸೊ ಆ ಸಮಾಜವಾದದ ಸಿದ್ಧಾಂತದ ಪ್ರಕಾರ ಬಡ ಜನಗಳಿಗೂ ಕೂಡ ಸಮಾನ ಹಕ್ಕುಗಳು ಸಿಗಬೇಕು ಮತ್ತು ಈ ಒಂದು ರಾಜ್ಯದ ಸಂಪತ್ತು ಏನಿರುತ್ತೋ ಅದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂತಹ ಒಂದು ತತ್ವವನ್ನು ಒಳಗೊಂಡಿರುತ್ತೆ. ಸೊ ಅದರಲ್ಲಿ ಪಾವೆಲ್ ನಂಬಿಕೆಯನ್ನು ಇಟ್ಟಿರ್ತಾನೆ. ಈ ಎಲ್ಲ ವೆಲ್ತ್ ಕೂಡ ಬಡ ಜನಗಳಿಗೂ ಕೂಡ ಶೇರ್ ಆಗಬೇಕು ಅಂತಕ್ಕಂಥದ್ದು ಅವನ ಒಂದು ಅಭಿಪ್ರಾಯ ಆಗಿರುತ್ತೆ. He begins to understand that workers are being treated unfairly and need to fight for change. ಇವನಿಗೆ ಅರ್ಥ ಆಗುತ್ತಾ ಹೋಗುತ್ತೆ, ಕಾರ್ಮಿಕರು ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅವರನ್ನು ಅನ್ಫೇರ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇವನು ಅರ್ಥ ಮಾಡ್ಕೊಳ್ತಾನೆ. ಪಾವೆಲ್ ಬಿಕಮ್ಸ್ ಪಾರ್ಟ್ ಆಫ್ ಎ ಸೀಕ್ರೆಟ್ ಗ್ರೂಪ್ ಆಫ್ ಯಂಗ್ ವರ್ಕರ್ಸ್ ಹೂ ರೀಡ್ ಬುಕ್ಸ್. ಎಸ್, ಕೆಲವೊಂದಿಷ್ಟು ಜನ ಇಂತಹ ಸಮಾಜವಾದದ ಪುಸ್ತಕಗಳನ್ನು ಓದತಕ್ಕಂತಹ ಒಂದು ಗ್ರೂಪನ್ನು ಇವನು ಸೇರಿಕೊಳ್ತಾ ಇದ್ದಾನೆ. ಟಾಕ್ ಅಬೌಟ್ ಜಸ್ಟಿಸ್, ನ್ಯಾಯಕ್ಕಾಗಿ ಅವರೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಪ್ಲ್ಯಾನ್ ಟು ಸ್ಪ್ರೆಡ್ ದೇರ್ ಐಡಿಯಾಸ್, ತಮ್ಮ ವಿಚಾರಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಆ ಗ್ರೂಪಿನ ಸದಸ್ಯರು ಮಾಡ್ತಾ ಇರ್ತಾರೆ. ಎಟ್ ಫಸ್ಟ್ ದ ಮದರ್ ಈಸ್ ಕನ್ಫ್ಯೂಸ್ಡ್ ಬೈ ಹರ್ ಸನ್ಸ್ ನ್ಯೂ ಐಡಿಯಾಸ್. ಮೊದಲು ತಾಯಿ ತನ್ನ ಮಗನ ಈ ಒಂದು ಐಡಿಯಾಗಳನ್ನು ವಿಚಾರಗಳನ್ನು ವಿರೋಧಿಸ್ತಾ ಇದ್ದಾಳೆ. ಸಿ ಈಸ್ ಕೇರ್ಡ್ ಫಾರ್ ಹಿಮ್ ಆ್ಯಂಡ್ ಡಸಂಟ್ ವಾಂಟ್ ಹಿಮ್ ಟು ಗೆಟ್ ಇನ್ ಟ್ರಬಲ್. ಸೊ ಈ ರೀತಿ ಅವನೇನು ಈಗ ಸಮಾಜವಾದ ಸಿದ್ಧಾಂತಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾನೋ ಇದರಿಂದ ಅವನಿಗೆ ತೊಂದರೆ ಆಗಬಹುದು ಅಂಥೇಳಿ ತಾಯಿ ಥಿಂಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಡಸಂಟ್ ವಾಂಟ್ ಹಿಮ್ ಟು ಗೆಟ್ ಇನ್ ಟ್ರಬಲ್. ತನ್ನ ಮಗ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಅವಳಿಗೆ ಇಷ್ಟ ಇರೋದಿಲ್ಲ. ಬಟ್ ಸ್ಲೋಲಿ ಶಿ ಬಿಗಿನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹೀ ಈಸ್ ಡೂಯಿಂಗ್ ಆ್ಯಂಡ್ ವೈ ಇಟ್ ಮ್ಯಾಟರ್ಸ್. ಎಸ್, ನಿಧಾನಕ್ಕೆ ತಾಯಿಗೆ ತನ್ನ ಮಗ ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅರ್ಥ ಆಗುತ್ತಾ ಹೋಗುತ್ತೆ. ನಿಧಾನಕ್ಕೆ ಮಗನನ್ನು ಅವಳು ಸಪೋರ್ಟ್ ಮಾಡ್ತಾ ಹೋಗ್ತಾಳೆ. ಶಿ ಸ್ಟಾರ್ಟ್ಸ್ ಹೆಲ್ಪಿಂಗ್ ಪಾವೆಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಶಿ ಕ್ಯಾರೀಸ್ ಲೀಫ್ಲೆಟ್ಸ್ ಆ್ಯಂಡ್ ಮೆಸೇಜಸ್ ಟು ಅದರ್ ವರ್ಕರ್ಸ್. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಲೀಫ್ಲೆಟ್ಸ್ ಅಂತ ಐತೆ ಅಂದರೆ ಕರಪತ್ರಗಳು ಅಂಥೇಳಿ. ಸೊ ಸಂದೇಶಗಳನ್ನು ಸಾರ್ತಕ್ಕಂತಹ ಒಂದು ಕರಪತ್ರಗಳನ್ನು ಹಂಚತಕ್ಕಂತಹ ಕೆಲಸವನ್ನು ಇವಳು ಏನು ಮಾಡ್ತಾಳೆ, ಮುಂದೆ ಮಾಡ್ತಾ ಹೋಗ್ತಾಳೆ. ಬೇರೆ ಒಂದು ಕೆಲಸಗಾರರಿಗೆ ಆ ಸಂದೇಶದ ಪತ್ರಗಳನ್ನು ಸೀಕ್ರೆಟಾಗಿ ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾಳೆ. ಅಂದರೆ ಆ ಒಂದು ಐಡಿಯಾಗಳನ್ನು ಎಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂತಹ ಉದ್ದೇಶದಿಂದ. Even though she is poor and uneducated, she becomes brave and starts to believe in her son's dream of a better world. ನೋಡಿ, ಇವಳು ಯಾವುದೇ ಶಿಕ್ಷಣವನ್ನು ಪಡೆದುಕೊಂಡಿರೋದಿಲ್ಲ, ಅನ್ಎಜುಕೇಟೆಡ್ ಆಗಿರ್ತಾಳೆ. ಆದರೂ ಕೂಡ ಇವಳ ಒಂದು ಧೈರ್ಯವನ್ನು ನಾವಿಲ್ಲಿ ಮೆಚ್ಚಲೇಬೇಕಾಗುತ್ತೆ. ಅವಳು ತನ್ನ ಮಗನ ಒಂದು
ಕನಸೇನಿತ್ತೋ ಈ ಕಾರ್ಮಿಕರಿಗೂ ಕೂಡ ಸಮಾನ ಹಕ್ಕುಗಳು ಸಿಗಬೇಕು, ಅವರು ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂತಹ ಒಂದು ಹೋರಾಟದಲ್ಲಿ ಮಗ ಏನು ತೊಡಗಿರ್ತಾನೋ ಅದನ್ನು ಅರ್ಥ ಮಾಡ್ಕೊಳ್ತಾಳೆ, ಧೈರ್ಯದಿಂದ ಮಗನನ್ನು ಸಪೋರ್ಟ್ ಮಾಡ್ತಾ ಇದ್ದಾಳೆ. She realizes that the poor must stand up for themselves and demand freedom. ಎಲ್ಲ ಬಡ ಜನರು, ಈ ಕಾರ್ಮಿಕರು ತಮ್ಮ ಒಂದು ದಿಟ್ಟತನದಿಂದ ಹೋರಾಟವನ್ನು ಮಾಡಬೇಕು, ತಾವು ಕೂಡ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಕ್ಕಂತಹ ಒಂದು ಕನಸನ್ನು ಇವಳು ಕೂಡ ಕಾಣಿಸ್ತಾ ಇದ್ದಾಳೆ. ಎಲ್ಲ ಬಡ ಜನರು ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶವನ್ನು ಅವಳು ಹೊಂದಿರ್ತಾಳೆ. As time goes on, the police starts watching Pavel and his group. ನಿಧಾನಕ್ಕೆ ಪೊಲೀಸರಿಗೆ ಈ ಪಾವೆಲ್ ಮತ್ತು ಅವನ ಫ್ರೆಂಡ್ಸ್ ಅಥವಾ ಗ್ರೂಪ್ ಏನಿತ್ತು ಅವರ ಕೆಲಸಗಳು ಅರ್ಥ ಆಗ್ತಾ ಹೋಗ್ತವೆ. ಸೊ ಅವರನ್ನು ಪೊಲೀಸರು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ದ ಗೌರ್ಮೆಂಟ್ ಈಸ್ ಅಫ್ರೇಡ್ ಆಫ್ ಪೀಪಲ್ ಹೂ ಟಾಕ್ ಅಬೌಟ್ ಚೇಂಜ್. ನೋಡಿ, ಗೌರ್ಮೆಂಟ್ ಈಗ ಯಾರಾದರೂ ನಮ್ಮ ವಿರುದ್ಧ ನಿಲ್ಬಹುದು ಅಂತಕ್ಕಂತಹ ಒಂದು ಸೂಚನೆಯನ್ನು ಹೊಂದಿರುತ್ತೆ, ಅದರ ಭಯ ಕೂಡ ಇರುತ್ತೆ. ಇವೆಂಚುವಲಿ Pavel and his friends are arrested and put on trial for spreading revolutionary ideas. ಸೊ ಸರ್ಕಾರದಿಂದ ಏನು ಮಾಡ್ತಾರೆ ಅಂದರೆ ಈ ಪಾವೆಲ್ ಮತ್ತು ಅವನ ಎಲ್ಲ ಗ್ರೂಪ್ ಮೆಂಬರ್ಸನ್ನು, ಫ್ರೆಂಡ್ಸನ್ನು ಏನು ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಆ ವಿಚಾರಗಳು ಹರಡಬಾರದು ಅಂತಕ್ಕಂತಹ ಒಂದು ಉದ್ದೇಶದಿಂದ. ಈ ಒಂದು ಪಾವೆಲ್ ಈಸ್ ಇನ್ ಪ್ರಿಸನ್, ದ ಮದರ್ ಡಸ್ ನಾಟ್ ಗಿವ್ ಅಪ್. ನೋಡಿ, ಮಗ ಜೈಲಲ್ಲಿದ್ದಾನೆ, ಆದರೂ ಕೂಡ ತಾಯಿ ಆ ಒಂದು ಹೋರಾಟವನ್ನು ಬಿಡಲಿಕ್ಕೆ ರೆಡಿ ಇಲ್ಲ, ತಾನೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತಹ ಒಂದು ಕೆಲಸಕ್ಕೆ ತೊಡಗ್ತಾಳೆ. She continues his work, spreading pamphlets and telling other workers about their rights. ಸೊ ಇವಳು ಏನು ಮಾಡ್ತಾಳೆ, ಮಗನ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಆ ಪಾಂಪ್ಲೆಟ್ಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಆ ಒಂದು ಕಾರ್ಮಿಕರಿಗೆ ಅವರ ಹಕ್ಕುಗಳನ್ನು ಅರ್ಥ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಇವಳು ಮಾಡ್ತಾ ಹೋಗ್ತಾಳೆ. She travels to different towns, speaks to people and becomes stronger and braver every day. ನೋಡಿ, ಯಾವ ರೀತಿಯಾಗಿರ್ತಕ್ಕಂತಹ ಕೆಲಸದಲ್ಲಿ ತೊಡಗ್ತಾಳೆ ಅಂದರೆ ಆ ವಿಚಾರಗಳನ್ನು ಹಂಚ್ತಾ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾಳೆ ಮತ್ತು ಸ್ಪೀಕ್ಸ್ ಟು ಪೀಪಲ್, ಜನಗಳನ್ನು ಉದ್ದೇಶಿಸಿ ಅವರನ್ನು ಸಭೆ ಸೇರಿಸಿ ಅವರ ಜೊತೆ ಮಾತಾಡ್ತಾಳೆ, ಅವರ ಹಕ್ಕುಗಳ ಪರಿಚಯ ಮಾಡಿಕೊಡ್ತಾಳೆ ಮತ್ತು ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಬ್ರೇವರ್ ಎವ್ರಿ ಡೇ. ಪ್ರತಿದಿನ ಅಂದರೆ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾಳೆ, ಧೈರ್ಯಶಾಲಿಯಾಗಿ ಹೋಗ್ತಾಳೆ. ಶಿ ಈಸ್ ನೋ ಲಾಂಗರ್ ದ ಸ್ಕೇರ್ಡ್ ಕ್ವಯಟ್ ವುಮೆನ್ ಶಿ ಯೂಸ್ ಟು ಬಿ. ಏನು ಮೊದಲಿಗೆ ಗಂಡ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ಭಯ ಪಟ್ಕೊಂಡು ಸುಮ್ಮನೆ ಇರ್ತಾ ಇದ್ಲೋ, ಆವಾಗಿನ ಒಂದು ಅವಳ ಗುಣಕ್ಕೂ ಈಗಿರ್ತಕ್ಕಂತಹ ಗುಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆಂದರೆ ಈಗ ಬಹಳಷ್ಟು ಧೈರ್ಯಶಾಲಿಯಾಗಿದ್ದಾಳೆ ಈ ಹೆಣ್ಮಗಳು. At the end of the novel, the mother is also caught by the police. ಈ ಒಂದು ನಾವೆಲ್ನ ಕೊನೆ ಭಾಗದಲ್ಲಿ ಪೊಲೀಸರು ಇವಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. She is beaten and arrested while carrying leaflets. ಆ ಒಂದು ಕರಪತ್ರಗಳನ್ನು ಹಂಚತಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ಇವಳನ್ನು ಅರೆಸ್ಟ್ ಮಾಡ್ತಾರೆ. ಬೀಟನ್ ಅಂದರೆ ತುಂಬಾ ಇವಳಿಗೂ ಕೂಡ ಹೊಡಿತಾರೆ. ಬಟ್ ಶಿ ಡಸ್ ನಾಟ್ ರಿಗ್ರೆಟ್ ಹರ್ ಆ್ಯಕ್ಷನ್ಸ್. ಅವಳು ಎಷ್ಟೇ ಏಟುಗಳನ್ನು ತಿಂದರೂ ಕೂಡ ಅವಳಿಗೆ ಪಶ್ಚಾತ್ತಾಪ ಅಂತಕ್ಕಂಥದ್ದೆಲ್ಲ. ಯಾಕೆಂದರೆ ತಾನು ಮಾಡಿರ್ತಕ್ಕಂತಹ ಕೆಲಸ ಏನಿದೆನೋ ಅದು ಪರಿಶುದ್ಧವಾಗಿರ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಅಂತಕ್ಕಂತಹದ್ದು ಅವಳಿಗೆ ತಿಳಿದಿರುತ್ತೆ. Her spirit remains strong and she is proud to be part of the fight for justice. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ತನ್ನ ಪಾತ್ರವೂ ಇರ್ತಕ್ಕಂಥದ್ರ ಬಗ್ಗೆ ಅವಳಿಗೆ ತುಂಬಾ ಖುಷಿ ಇರುತ್ತೆ. ಹಾಗಾಗಿ ಯಾವುದೇ ದುಃಖವನ್ನು ಅವಳು ಪಡ್ತಾ ಇಲ್ಲ. ಥೀಮ್ಸ್ ಇನ್ ದ ನಾವೆಲ್: social injustice. The novel shows how badly poor workers were treated in old Russia. ರಷ್ಯಾದಲ್ಲಿ ಅಂದರೆ ಓಲ್ಡ್ ರಷ್ಯಾದಲ್ಲಿ ಯಾವ ರೀತಿ ಕಾರ್ಮಿಕರು ಕಷ್ಟಗಳನ್ನು ಎದುರಿಸ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ನಮಗೆ ತೋರಿಸಿಕೊಡುತ್ತೆ. ದೇ ವರ್ಕ್ಡ್ ಹಾರ್ಡ್ ಬಟ್ ಲಿವ್ಡ್ ಇನ್ ಎ ಟೆರಿಬಲ್ ಕಂಡೀಷನ್ಸ್. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೂ ಕೂಡ ಇವರ ಜೀವನ ತುಂಬಾ ಕಷ್ಟಕರವಾಗಿತ್ತು. ರೆವಲ್ಯೂಷನ್ ಆ್ಯಂಡ್ ಚೇಂಜ್. It talks about how people started fighting for a better life with freedom, respect and equal rights. ಯಾವ ರೀತಿ ಈ ಒಂದು ಕಾರ್ಮಿಕರು ತಮ್ಮ ಒಂದು ಹಕ್ಕುಗಳಿಗಾಗಿ ಹೋರಾಟದಲ್ಲಿ ತೊಡಗಿದ್ರು, ಸ್ವಾತಂತ್ರ್ಯ ಪಡೀಲಿಕ್ಕೆ ಮತ್ತು ಗೌರವವನ್ನು ಸಂಪಾದಿಸಲಿಕ್ಕೆ ಮತ್ತು ಎಲ್ಲರಂತೆ ಸಮಾನ ಹಕ್ಕುಗಳನ್ನು ಪಡೀಲಿಕ್ಕೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ದ ಪವರ್ ಆಫ್ ಮದರ್ಸ್ ಲವ್. ದ ಮದರ್ ಸಪೋರ್ಟ್ಸ್ ಹರ್ ಸನ್ ಇವನ್ ವೆನ್ ಇಟ್ಸ್ ಡೇಂಜರಸ್. ನೋಡಿ, ಮಗ ಮಾಡ್ತಕ್ಕಂತಹ ಕೆಲಸ ಒಂದು ಸರ್ಕಾರದ ವಿರೋಧಿ ಅಂತ ತಿಳಿದಿರುತ್ತೆ, ಆದರೂ ಕೂಡ ಇವಳು ತನ್ನ ಮಗನನ್ನು ಸಪೋರ್ಟ್ ಮಾಡ್ತಾಳೆ. ಹರ್ ಲವ್ ಹೆಲ್ಪ್ಸ್ ಹರ್ ಬಿಕಮ್ಸ್ ಬ್ರೇವ್ ಆ್ಯಂಡ್ ಸ್ಟ್ರಾಂಗ್. ಸೊ ಇವಳ ಪ್ರೀತಿ ಮತ್ತು ಇವಳ ಸಪೋರ್ಟಿಂದಾನೇ ಮಗ ಒಬ್ಬ ಧೈರ್ಯಶಾಲಿಯಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಅವೇಕನಿಂಗ್ ಆ್ಯಂಡ್ ಗ್ರೋತ್. ದ ಮದರ್ ಚೇಂಜಸ್ ಫ್ರಮ್ ಎ ಸ್ಕ್ಯಾರ್ಡ್ ಕ್ವಯಟ್ ವುಮೆನ್ ಟು ಎ ಫಿಯರ್ಲೆಸ್ ಆ್ಯಂಡ್ ಆ್ಯಕ್ಟಿವ್ ಫೈಟರ್ ಫಾರ್ ಜಸ್ಟಿಸ್. ಮೊದಲಿಗೆ ಹೇಳಿದಾಗೆ ಆರಂಭದಲ್ಲಿ ಇವಳು ಸ್ಕ್ಯಾರ್ಡ್ ಅಂದರೆ ಭಯಪಡ್ತಾ ಇರ್ತಾಳೆ, ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಬಟ್ ನಂತರದ ದಿನಗಳಲ್ಲಿ ಅನ್ಯಾಯವನ್ನು ಎದುರಿಸಿ ನಿಲ್ತಾಳೆ ಮತ್ತು ತನ್ನ ಭಯವನ್ನು ಮೆಟ್ಟಿ ನಿಲ್ತಾಳೆ. ಒಬ್ಬ ಆ್ಯಕ್ಟಿವ್ ಫೈಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾಳೆ, ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾಳೆ. ಹೋಪ್ ಆ್ಯಂಡ್ ಸ್ಯಾಕ್ರಿಫೈಸ್. ಈ ಒಂದು ಮೆನಿ ಪೀಪಲ್ ಸಫರ್ ಆರ್ ಡೈ. ದ ನಾವೆಲ್ ಗಿವ್ಸ್ ಹೋಪ್ ದ್ಯಾಟ್ ಒನ್ ಡೇ ವಿಲ್
ಲೈಫ್ ವಿಲ್ ಬಿ ಬೆಟರ್ ಫಾರ್ ಎವ್ರಿ ಒನ್. ಅನೇಕ ಜನಗಳು ಈ ಒಂದು ನಾವೆಲ್ನಲ್ಲಿ ತಮ್ಮ ಜೀವನವನ್ನು ಕಳೆದುಕೊಂಡರೂ ಕೂಡ ಒಂದು ಭರವಸೆಯಾಗಿ ಕಾಣಿಸ್ಕೊಳ್ತಾರೆ. ಒಂದು ಫೈಟಿಂದ ಒಂದು ನ್ಯಾಯವನ್ನು ಸಮಾಜದಲ್ಲಿ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾರೆ. ಸೊ ಒಂದು ಜಸ್ಟಿಸ್ ಸ್ಥಾಪನೆ ಆಗಬೇಕು ಅಂದರೆ ಕೆಲವೊಂದಿಷ್ಟು ಸ್ಯಾಕ್ರಿಫೈಸ್ ಆಗಲೇಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ನಾವೆಲ್ನ ತುಂಬ ಪ್ರಾಮುಖ್ಯತೆಯನ್ನು ಯಾಕೆ ಪಡೆದುಕೊಳ್ಳುತ್ತೆ ನಾವೆಲ್ ಅಂತಕ್ಕಂಥದ್ರ ಬಗ್ಗೆ ಇಲ್ಲೊಂದು 4-5 ಪಾಯಿಂಟ್ಸ್ ಇದ್ದಾವೆ ವಿದ್ಯಾರ್ಥಿಗಳೇ. ಇವುಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತವೆ. ದ ಮದರ್ ವಾಸ್ ಒನ್ ಆಫ್ ದ ಫಸ್ಟ್ ನಾವೆಲ್ಸ್ ಅಬೌಟ್ ದ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ರೆವಲ್ಯೂಷನ್. ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅಮಾಂಗ್ ಸೋಷಿಯಲಿಸ್ಟ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಂಕರ್ಸ್ ಅರೌಂಡ್ ದ ವರ್ಲ್ಡ್. ಪಾಪ್ಯುಲರ್ ಅಂದರೆ ಜನಪ್ರಿಯತೆ. ಅನೇಕ ಥಿಂಕರ್ಸ್ ಏನು ಮಾಡ್ತಾರೆ, ಈ ಒಂದು ನಾವೆಲ್ಲನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇಟ್ ಇನ್ಸ್ಪೈರ್ಡ್ ಪೀಪಲ್ ಟು ಬಿಲೀವ್ ಇನ್ ಚೇಂಜ್ ಥ್ರೂ ಯೂನಿಟಿ, ಕರೇಜ್ ಆ್ಯಂಡ್ ನಾಲೆಡ್ಜ್. ಯೂನಿಟಿ ಅಂದರೆ ಒಂದು ಐಕ್ಯತೆ ಮತ್ತು ಧೈರ್ಯ ಮತ್ತು ಜ್ಞಾನ ಇದ್ದುಬಿಟ್ರೆ ನಾವು ಸಮಾಜವನ್ನು ಬದಲಾಯಿಸಬಹುದು ಅಂತಕ್ಕಂತಹ ಒಂದು ಇನ್ಸ್ಪೈರಿಂಗ್ ಮೆಸೇಜನ್ನು ಜನಗಳಿಗೆ ತೋರಿಸಿಕೊಡ್ತಾ ಇದೆ. ದ ನಾವೆಲ್ ಆಲ್ಸೋ ಬಿಕೇಮ್ ಎ ಸಿಂಬಲ್ ಆಫ್ ದ ರಷ್ಯನ್ ರೆವಲ್ಯೂಷನ್ ಆಫ್ 1917. 1917 ರಷ್ಯನ್ ಕ್ರಾಂತಿ ಏನಿತ್ತೋ ಅದರ ಒಂದು ಸಿಂಬಲ್ ಆಗಿ ಈ ಒಂದು ನಾವೆಲ್ ನಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ದ ಮದರ್ ಈಸ್ ನಾಟ್ ಜಸ್ಟ್ ಎ ಪೊಲಿಟಿಕಲ್ ಸ್ಟೋರಿ, ಇಟ್ ಈಸ್ ಆಲ್ಸೋ ಅಬೌಟ್ ಲವ್, ಕರೇಜ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. It shows how even an ordinary woman can become a powerful voice for justice when she believes in something deeply. Through her journey, Gorky tells readers that change is possible when people come together and fight for what is right. ಸೊ ಇಲ್ಲಿ ಕರೆ ಕೊಡ್ತಾ ಇರತಕ್ಕಂಥದ್ದು ನಮ್ಮ ರೈಟರ್, ಜನಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು, ತಾವೇನನ್ನು ಶ್ರಮವನ್ನು ಪಡ್ತಾ ಇದ್ದಾರೋ ಅದಕ್ಕೆ ತಕ್ಕಂತಹ ಪ್ರತಿಫಲ ಎಲ್ರಿಗೂ ಕೂಡ ಸಿಗಲೇಬೇಕು ಅಂತಕ್ಕಂತಹ ಒಂದು ಕಾರ್ಮಿಕರ ಪರವಾದಂತಹ ಧ್ವನಿಯನ್ನು ಎತ್ತುತ್ತಾ ಈ ನಾವೆಲ್ನಲ್ಲಿ ಒಂದು ಥೀಮನ್ನು, ಒಂದು ಮೆಸೇಜನ್ನು ನಮಗೆ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.